ಉಳಿಸ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ನಿಜ, ಕೊಟ್ಟ ಮಾತನ್ನು ನಾವೆಲ್ಲ ಸೇರಿ ಉಳಿಸ್ಕೊಂಡಿದ್ದೀನಿ. ಉಳಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅನ್ನ ಭಾಗ್ಯದ ಏನು ಈ ಮುಂಚಿತವಾಗಿ ಕೇಳಿದ್ರು, ಎಲ್ಲೋ ಒಂದು ಕಡೆ ಈಗ ತಾನೇ ನಾನು ಮುಖ್ಯಮಂತ್ರಿಗಳು ಬೀರದೇವ್ರ ಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹೋಗಿದ್ದೋ. ಅಲ್ಲಿ ಕೇಳಿದ್ರು, ನೀವು ಯಾರು ಹಸ್ಕೊಂಡಿದ್ದೀರಾ ಅಂತ, ಯಾರು ಭಿಕ್ಷೆ ಬೇಡ್ತಾ ಇದ್ದಾರಾ ಅಂತ ಮುಖ್ಯಮಂತ್ರಿಗಳು ಆ ಜನರಿಗೆ ಪ್ರಶ್ನೆ ಕೇಳಿದ್ರು. ನಾವು ಯಾರು ಹಸ್ಕೊಂಡಿಲ್ಲ ಅಂತ ಹೇಳಿದ್ರು. ಇದು ಯಾರಿಗೂ ಕೂಡ ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಇಷ್ಟು ಧೈರ್ಯವಾಗಿ ಕೇಳೋಂಥ ಶಕ್ತಿ ಈ ದೇಶದಲ್ಲಿ ಇಲ್ಲ. ಅನ್ನಭಾಗ್ಯದಲ್ಲಿ ದಾಸೋಹದ ಕಲ್ಪನೆ ಕಂಡಂಥವ್ರು, ಗೃಹಲಕ್ಷ್ಮಿಯಲ್ಲಿ ಸಬಲೀಕರಣದ ಮಹಿಳಾ ಸಬಲೀಕರಣದ ಏನು ಒಂದು ಆಶೆಯನ್ನು ಕಂಡಂಥವ್ರು, ಗೃಹ ಜ್ಯೋತಿಯಲ್ಲಿ ನಮ್ಮ ಬರೀ ಮನೆ ಬೆಳಕಲ್ಲ ಸಮಾಜಕ್ಕೆ ಒಂದು ಬೆಳಕನ್ನು ಕಂಡಂಥ ಒಂದು ಗೃಹ ಜ್ಯೋತಿಯನ್ನು ಪ್ರಾರಂಭ ಮಾಡಿದವರು. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ತನ್ನ ಸ್ವಾತಂತ್ರ್ಯವನ್ನು, ನಾನು ನನ್ನ ಮಾವನ ಮನೆಗೆ ಹೋಗಬೇಕು, ನಾನು ನನ್ನ ಮಗಳ ಮನೆಗೆ ಹೋಗಬೇಕು, ನಾನು ದೇವಾಲಯಕ್ಕೆ ಹೋಗಬೇಕು, ನನ್ನ ಸಂಬಂಧ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಹೋಗಬೇಕು, ಸ್ನೇಹಿತರು ಹೋಗಬೇಕು, ಪ್ರವಾಸಗಳಿಗೆ ಹೋಗಬೇಕು ಅಂತೇಳಿ ಆ ತಾಯಿಗೆ ಹೆಣ್ಮಕ್ಳು ಹೋಗಿ, ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿ, ಕುಟುಂಬನ ಕರ್ಕೊಂಡು ಹೋಗಿ ಎಲ್ಲ ದೇವಾಲಯಗಳಿಗೂ ಭೇಟಿ ಕೊಟ್ಟು ಜೀವನ ಬದುಕಿನಲ್ಲಿ ತಾನು ಏನು ಒಂದು ನೆಮ್ಮದಿಯನ್ನು ಪಡ್ಕೊಳ್ಬೇಕೋ ಅದಕ್ಕೆ ಇವತ್ತು ನಿನ್ನೆ ರಾತ್ರಿ 12 ಗಂಟೆಯಲ್ಲಿ ನಾನು ರಾಮಲಿಂಗಾರೆಡ್ಡಿಯವ್ರನ್ನ ಭೇಟಿ ಮಾಡಿದ್ದೆ. 12 ಗಂಟೆ ಮಧ್ಯರಾತ್ರಿಯಲ್ಲಿ. ಅವರು ಆರೋಗ್ಯ ಸ್ವಲ್ಪ ಸರಿಯಿಲ್ಲ, ಹೋಗೋಣ ಹೋಗಿದ್ದು. ಅವ್ರು ಹೇಳ್ತಾಯಿದ್ರು 350 ಕೋಟಿ ಟಿಕೆಟನ್ನು ಅರ್ದಿದ್ದಾರೆ. ಅಂದರೆ 350 ಕೋಟಿ ಜನ ಅಂತಲ್ಲ, ಅಷ್ಟು ಪ್ರಯಾಣವನ್ನು ಈ ರಾಜ್ಯದ ನಮ್ಮ ತಾಯಂದಿರು, ಕರ್ನಾಟಕ ರಾಜ್ಯದ ಮಹಿಳೆಯರು ಮಾಡಿದ್ದಾರೆ. ಇದು ಅಭಿವೃದ್ಧಿ ಅಲ್ಲವೇ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯುವ ನಿಧಿಯಲ್ಲಿ ಕಾಯಕವನ್ನು ಕಂಡಂಥ ಇಂಥ ಕಾರ್ಯಕ್ರಮ ಏನಿ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ನಮ್ಮ ಗ್ಯಾರಂಟಿ ಏನಿದೆ, ಇದು ಕಾಂಗ್ರೆಸ್ಗೆಲ್ಲ ನಾವು ಕೊಟ್ಟಿದ್ದು. ನಿಮ್ಮ ಬದುಕನ್ನು BJPಯವರು ಯಾವಾಗಲೂ ಭಾವನೆ ಮೇಲೆ ಮಾತಾಡ್ತಾರೆ, ನಾವು ಬದುಕಿನ ಮೇಲೆ ನಾವು ಮಾತಾಡ್ತೀವಿ. ಇದು 156 ಕೋಟಿ ವರ್ಷಕ್ಕೆ 56,000 ಕೋಟಿ. ಒಂದು ಕ್ಷೇತ್ರಕ್ಕೆ ಸರಾಸರಿ 250 ಕೋಟಿ ರೂಪಾಯಿ ಹಣ ವರ್ಷಕ್ಕೆ ಆಗ್ತಾ ಇದೆ. ನಿಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೀವ ಇಲ್ಲ, ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಿದೀವ ಇಲ್ಲ ಅನ್ನೋದಕ್ಕೆ ಬೇರೆ ಯಾರು ಹೇಳಬೇಕಾಗಿಲ್ಲ. ಯಾರು BJPಯವ್ರದ್ದು ಬೇಡ, ನಮಗೆ ದಳದು ಬೇಡ. ನಿಮ್ಮ ಆತ್ಮಕ್ಕೆ ನೀವೇ ಸಾಕ್ಷಿ, ನಮ್ಮ ಆತ್ಮಕ್ಕೆ ನಾವೇ ಸಾಕ್ಷಿ. ಅದಕ್ಕೆ ನೀವೆಲ್ಲ ಕೂಡ ಅನುಭೋಗಿಸೋವನ್ನು ನಾವು ಮಾಡ್ತಾ ಇದ್ದೀವಿ. ಹಂಗೆ ಈ ಸಂದರ್ಭದಲ್ಲಿ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲ ವರ್ಗದ ಜನರಿಗೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ಇವತ್ತು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. 100 ವರ್ಷ ಆಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಆ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಆ ಸ್ಥಾನದಲ್ಲಿ ಕೂತಿದ್ದಾರೆ. ಈ ವರ್ಷ ನಾವು ಮುಖ್ಯಮಂತ್ರಿಯವರ ಮುಖಂಡತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. HK ಪಾಟೀಲ್ ಅವ್ರನ್ನ ಅಧ್ಯಕ್ಷರಾಗಿ ಸರ್ಕಾರದ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಏನು ಮಾಡಬೇಕು ಅಂತೇಳಿ ಸೂಚನೆ ಮಾಡೋಕ್ಕೆ ಅವ್ರು ಹೇಳಿದ್ದೇವೆ. ಈಗ 27ನೇ ತಾರೀಕು ಕೂಡ ತಮಗೆಲ್ಲ ಕೂಡ